ದೇಹದ ಆರೋಗ್ಯ ಎಷ್ಟು ಪ್ರಾಮುಖ್ಯತೆಯೋ ಹಾಗೆಯೇ ಮನಸ್ಸಿನ ಆರೋಗ್ಯವು ಅಷ್ಟೇ ಪ್ರಾಮುಖ್ಯತೆ. ಆದ್ದರಿಂದ ನಾವು ಎಲ್ಲ ರೀತಿಯಲ್ಲಿಯೂ ನಮ್ಮ ದೈನಂದಿನ ಜೀವನದಲ್ಲಿ ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನೋಡಬೇಕಾಗತ್ತೆ. ದೈನಂದಿನ ಜೀವನದಲ್ಲಿ ಎಲ್ಲ ವಿಷಯಕ್ಕೂ ನಾವು ಅದಕ್ಕೊಂದು ಡಯಟನ್ನು ಇಟ್ಟುಕೊಳ್ಬೇಕು ಅಂತ ಹೇಳುವಂಥದ್ದು. ಈ ಡಯಟ್ ಅಂತ ಹೇಳುವಂಥದ್ದು ಕೇವಲ ಶರೀರಕ್ಕೆ ಮಾತ್ರ ಅಲ್ಲ, ಅದು ಎಲ್ಲ ನಮ್ಮ ಈ 5 ಕೋಶಗಳಿಗೂ ಡಯಟ್ ಅಂತ ಹೇಳುವಂಥದ್ದಿದೆ. ನಾವೆಲ್ಲರೂ ಬಹಳ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ, ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ದೀರ್ಘ ಉಸಿರಾಟ, ಪ್ರಾಣಾಯಾಮ ಅಥವಾ ಈ ಕೆಲವೊಂದು ವ್ಯಾಯಾಮಗಳು ಇವುಗಳೆಲ್ಲ ನಮ್ಮ ಪ್ರಾಣಮಯ ಕೋಶವನ್ನು ಆ್ಯಕ್ಟಿವ್ ಆಗಿ ಇಟ್ಟುಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ನವೀನ್ ಯಲ್ಲಂಗಳ, ಮನೋವಿಜ್ಞಾನಿ. ಯೋಗಕ್ಷೇಮ ಅಂತ ಹೇಳುವಾಗ ಕೇವಲ ಶರೀರ ಅಥವಾ ಶಾರೀರಿಕ ಯೋಗಕ್ಷೇಮವನ್ನು ಮಾತ್ರ ನಾವು ಹೇಳ್ತಾ ಇರ್ತೀವಿ. ಆದರೆ ಒಂದು ವ್ಯಕ್ತಿಯ ಯೋಗಕ್ಷೇಮ ಅಂತ ಹೇಳುವಾಗ ನಮ್ಮ ತೈತರಿಯ ಉಪನಿಷತ್ತಲ್ಲಿ ಹೇಳುವ ಹಾಗೆಯೇ ಪಂಚಕೋಶ ಅಂತ ಹೇಳ್ತೀವಿ. ಅಂದರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ. ಈ 5 ಕೋಶಗಳು ಬ್ಯಾಲೆನ್ಸ್ಡ್ ಆಗಿದ್ದಾಗ ಮಾತ್ರ ಒಂದು ವ್ಯಕ್ತಿ ಪೂರ್ಣವಾಗಿಯೂ ಆನಂದಮಯವಾದ ಅಥವಾ ಸಂತೋಷಮಯವಾದಂತಹ ಒಂದು ಯೋಗಕ್ಷೇಮವಾಗಿ ಇರಲಿಕ್ಕೆ ಸಾಧ್ಯವಾದುದು. ಆದರೆ ದೇಹದ ಆರೋಗ್ಯಕ್ಕೆ ಕೊಡುವಷ್ಟು ಪ್ರಾಮುಖ್ಯತೆ ನಾವು ಮನಸ್ಸಿನ ಆರೋಗ್ಯಕ್ಕೆ ಕೊಡೋದಿಲ್ಲ. ದೇಹದ ಆರೋಗ್ಯ ಎಷ್ಟು ಪ್ರಾಮುಖ್ಯತೆಯೋ ಹಾಗೆಯೇ ಮನಸ್ಸಿನ ಆರೋಗ್ಯವು ಅಷ್ಟೇ ಪ್ರಾಮುಖ್ಯತೆ. ಆದ್ದರಿಂದ ನಾವು ಎಲ್ಲ ರೀತಿಯಲ್ಲಿಯೂ ನಮ್ಮ ದೈನಂದಿನ ಜೀವನದಲ್ಲಿ ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನೋಡಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಒಂದು ಉತ್ತಮ ಆರೋಗ್ಯ ಅಂದರೆ ದೇಹದ ಆರೋಗ್ಯಕ್ಕೋಸ್ಕರ ಸ್ನಾನ ಮಾಡ್ತೀವಿ, ಹಲ್ಲುಜ್ಜುತ್ತೀವಿ, ಡಯಟ್ ಫುಡ್ ತಗೊಳ್ತೀವಿ, ವ್ಯಾಯಾಮ ಮಾಡ್ತೀವಿ. ಇದೇ ಥರನೇ ಮನಸ್ಸಿನ ಆರೋಗ್ಯಕ್ಕೆ ನಾವೇನು ಮಾಡ್ತೀವಿ ಅಂತ ಕೇಳಿದರೆ ನಮ್ಮಲ್ಲಿ ಹೆಚ್ಚಿನವರಲ್ಲಿ ಉತ್ತರ ಇಲ್ಲ. ನನ್ನ ಹತ್ರ ಕೌನ್ಸಿಲಿಂಗ್ಗೆ ಬರುವಂಥ ಹೆಚ್ಚಿನ ವ್ಯಕ್ತಿಗಳ ಹತ್ರ ನೋಡಬೇಕಿದ್ರೆ ಅವರ ಈ ಮೆಂಟಲ್ ಹೈಜೀನ್ ಅಂತ ಹೇಳೋದನ್ನು ಆಳವಾಗಿ ನೋಡಬೇಕಿದ್ರೆ ಅವರ ದೈನಂದಿನ ಜೀವನದಲ್ಲಿ ಯಾವುದೇ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಆದ್ದರಿಂದ ಆ ನಿಟ್ಟಿನಲ್ಲಿ ನಾವು ನಮ್ಮ ಜೀವನದಲ್ಲಿ ಈ ಒಂದು ಹೈಜೀನನ್ನು ಮೇಂಟೈನ್ ಮಾಡಲಿಕ್ಕೆ ಅಥವಾ ಬ್ಯಾಲೆನ್ಸ್ಡ್ ಆಗಿರಲಿಕ್ಕೆ, ಆರೋಗ್ಯವಾಗಿರಲಿಕ್ಕೆ ನಾವು ನೋಡಬೇಕಾಗತ್ತೆ. ಹೌದು, ದೇಹದ ಆರೋಗ್ಯಕ್ಕೆ ನಾವು ಯಾವುದನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಬಹಳ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ, ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸ್ನಾನ ಮಾಡೋದು, ಹಲ್ಲುಜ್ಜೋದು, ನೀರು ಕುಡಿಯೋದು ಎಲ್ಲ ಮಾಡ್ತೀವಿ. ಇದು ಅನ್ನಮಯ ಕೋಶ ಅಂತ ನಾವು ಹೇಳ್ತೀವಿ. ಹಾಗೆಯೇ ಪ್ರಾಣಮಯ ಕೋಶಕ್ಕೆ ಏನು ಮಾಡ್ಬೋದು? ದೀರ್ಘ ಉಸಿರಾಟ, ಪ್ರಾಣಾಯಾಮ ಅಥವಾ ಈ ಕೆಲವೊಂದು ವ್ಯಾಯಾಮಗಳು ಇವುಗಳೆಲ್ಲ ನಮ್ಮ ಪ್ರಾಣಮಯ ಕೋಶವನ್ನು ಆ್ಯಕ್ಟಿವ್ ಆಗಿ ಇಟ್ಟುಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ನಮ್ಮ ಮನೋಮಯ ಕೋಶ ಅಂತಂದರೆ ಮನಸ್ಸು. ಈ ಮನಸ್ಸಿನ ಆರೋಗ್ಯಕ್ಕೆ ನಾವೇನು ಮಾಡ್ಬೋದು? ನಮ್ಮಲ್ಲಿ ಹುಟ್ಟುವಂಥ ಆಲೋಚನೆಗಳು ಯಾವ ಥರದ ಆಲೋಚನೆಗಳು ಇದ್ದಾವೆ ಅಂತ ಹೇಳೋದನ್ನು ನಾವೇ ನಮ್ಮನ್ನು ಅವೇರ್ನೆಸ್, ನಮ್ಮ ಏನು ನಡೀತಾ ಇದೆ ಅಂತ ಹೇಳೋದನ್ನು ನೋಡೋದಕ್ಕೆ ನಾವು ಒಂದಿಷ್ಟು ಸಮಯವನ್ನು ಇಟ್ಟುಕೊಳ್ಬೇಕಾಗತ್ತೆ. ಅಥವಾ ಮನಸ್ಸಿನಲ್ಲಿ ಹುಟ್ಟುವಂತಹ ಆಲೋಚನೆಗಳನ್ನು ಸರಿಪಡಿಸುವುದಕ್ಕೆ ಒಂದು ಸಮಯ ಕೊಟ್ಟರೆ ಅದನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ಇನ್ನಷ್ಟು ಸಮಯಗಳನ್ನು ಇಟ್ಟುಕೊಳ್ಬೇಕಾಗತ್ತೆ. ಮ್ಯೂಸಿಕ್ ಕೇಳುವಂಥದ್ದು, ಆನಂತರ ಎಕ್ಸಸೈಸ್, ಒಳ್ಳೆಯ ಪುಸ್ತಕಗಳನ್ನು ಓದುವಂಥದ್ದು, ನಮ್ಮ ಇಷ್ಟದ ವ್ಯಕ್ತಿಗಳೊಟ್ಟಿಗೆ ಮಾತನಾಡುವಂಥದ್ದು, ನಮ್ಮ ಇಷ್ಟದ ಆ್ಯಕ್ಟಿವಿಟೀಸ್ಗಳನ್ನು ಪಾಸಿಟಿವ್ ಎಂಗೇಜ್ಮೆಂಟ್ ಅಂತ ಹೇಳ್ತೀವಿ. ಈ ಪಾಸಿಟಿವ್ ಎಂಗೇಜ್ಮೆಂಟಲ್ಲಿ ನಾವು ತೊಡಗಿಸಿಕೊಳ್ಳುವಂಥದ್ದು, ಪಾಸಿಟಿವ್ ಇಮೋಷನ್ಸ್ಗಳನ್ನು ಬಿಲ್ಡ್ ಮಾಡುವಂಥದ್ದು, ಇಂಥದ್ದೆಲ್ಲ ನಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಾವು ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ. ವಿಜ್ಞಾನಮಯ ಕೋಶ ಅಂತಂದರೆ ಬುದ್ಧಿ. ಈ ಬುದ್ಧಿ ಅಂತ ಹೇಳುವಂಥದ್ದು ನಮ್ಮಲ್ಲಿ ಬೆಳೀತಾ ಇರಬೇಕು ಅಂತ ಹೇಳ್ತೀವಿ. ಈ ಬುದ್ಧಿ ಬೆಳೆಯೋದಕ್ಕೆ ನಮ್ಮ ದೈನಂದಿನ ಜೀವನದಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇಟ್ಟುಕೊಂಡಿರ್ತೀವಿ, ಸಾಮಾನ್ಯವಾಗಿ ನಾವು ಅದನ್ನು ಹೆಚ್ಚು ಒತ್ತು ಕೊಡೋದೇ ಇಲ್ಲ. ಆದರೆ ನಾವು ಆಳವಾಗಿ ನೋಡುವಾಗ ಒಂದು ಪುಸ್ತಕವನ್ನು ಓದಿದ್ರು ಅಥವಾ ಒಂದು ಹೊಸ ವಿಷಯವನ್ನು ಕೇಳಿಕೊಂಡ್ರೆ ಇದು ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಎಲ್ಲಿ ಆಗುತ್ತೆ? ಇದರ ನಂತರ ಒಂದು ಪುಸ್ತಕವನ್ನು ಓದೋಕ್ಕಿಂತ ಮೊದಲು ನಾನು ಹೇಗಿದ್ದೆ, ಓದಿ ನಂತರ ಹೇಗಿದೆ ಅಂತ ಹೇಳೋದನ್ನು, ಆ ಒಂದು ಬದಲಾವಣೆಯನ್ನು ನಾವು ನೋಡಲಿಕ್ಕಾಗುವಾಗ ಅಲ್ಲಿ ನಮ್ಮ ವಿಜ್ಞಾನಮಯ ಕೋಶ ಆ್ಯಕ್ಟಿವ್ ಆಗಿದೆ ಅಂತ ಹೇಳುವಂಥದ್ದು ಲೆಕ್ಕ. ಆದ್ದರಿಂದ ಆ ವಿಜ್ಞಾನಮಯ ಕೋಶವನ್ನು ದೈನಂದಿನ ಜೀವನದಲ್ಲಿ ಟ್ರಿಗರ್ ಮಾಡಿಸುವಂಥದ್ದು ಬಹಳ ಮುಖ್ಯ. ಅಥವಾ ಚಿಕ್ಕದಾಗಿ ನಮ್ಮ ವಿಲ್ ಪವರನ್ನು ಬಿಲ್ಡ್ ಮಾಡುವಂಥದ್ದು, ಅಥವಾ ಹೊಸ ರೀತಿಯಲ್ಲಿ ಜೀವನ ನೋಡುವಲಿಕ್ಕೆ ಕಲಿಯುವಂಥದ್ದು, ಅಥವಾ SQ ಲೆವೆಲ್ ಅಂದರೆ
ಸ್ಪಿರಿಚುವಲ್ ಕೋಶೆಂಟ್ ಲೆವೆಲನ್ನು ಬಿಲ್ಡ್ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಆ್ಯಕ್ಟಿವ್ ಮಾಡುವಂಥದ್ದು, ತಾಳ್ಮೆಯನ್ನು ಬಿಲ್ಡ್ ಮಾಡುವಂಥದ್ದು, ಅಥವಾ ಗ್ರ್ಯಾಟಿಟ್ಯೂಡ್ ಅಥವಾ ಇನ್ಯಾವುದಾದ್ರೂ ಇಂಥವುಗಳು ನಮ್ಮ ವಿಜ್ಞಾನಮಯ ಕೋಶ ಅಂದರೆ ನಮ್ಮ ಬುದ್ಧಿಯನ್ನು ಇನ್ನಷ್ಟು ಅಂದರೆ ಆ್ಯಕ್ಟಿವ್ ಮಾಡಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಆನಂದಮಯ ಕೋಶ ಅಂತ ಹೇಳುವಂಥದ್ದು ಕೊನೆಯದು. ಆನಂದಮಯ ಕೋಶ ಅಂತಂದರೆ ಈ ಮನಸ್ಸನ್ನು ಅಥವಾ ನಮ್ಮಲ್ಲಿ ಈ ಡೈಲಿ ಲೈಫ್ನಲ್ಲಿ ನಮ್ಮನ್ನು ಖುಷಿಯಾಗಿಟ್ಟುಕೊಳ್ಳಿಕ್ಕೆ ನಾವು ಏನೇನು ಮಾಡ್ತಾ ಇರ್ತೀವಿ. ಎಗೈನ್ ಇದು ನಮ್ಮಲ್ಲಿ ಡೈಲಿ ಎಲ್ಲ ಕೋಶಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಸಾಮಾನ್ಯವಾಗಿ ನಮಗೆ ಇಷ್ಟದ ಒಂದು ಆಹಾರವನ್ನು ಸೇವಿಸಿದಾಗ ನಮಗೆ ಒಂದು ಖುಷಿ ಸಿಗತ್ತೆ ಅನ್ನಮಯ ಕೋಶಕ್ಕೆ. ಹಾಗೆಯೇ ನಮಗೆ ಬಹಳ ಚೆನ್ನಾಗಿ ಉಸಿರಾಟವನ್ನು ಪ್ರಾಕ್ಟೀಸ್ ಮಾಡಿದಾಗಲೂ ನಮಗೆ ಒಂಥರ ಖುಷಿ ಸಿಗ್ತದೆ. ಹಾಗೆಯೇ ಮನಸ್ಸಿಗೆ ಇಷ್ಟವಾಗಿರುವಂಥ ವಿಷಯಗಳನ್ನು ಕೇಳಿದಾಗಲೂ ನಾವು ಖುಷಿಯಾಗಿರ್ತೀವಿ. ಹಾಗೆಯೇ ಏನೋ ಹೊಸತನ್ನು ಕಲಿತಾಗಲೂ ನಾವು ಖುಷಿಯಾಗಿರ್ತೀವಿ. ಹಾಗೆ ನಮ್ಮ ಅಲ್ಟಿಮೇಟ್ ಹ್ಯಾಪಿನೆಸ್, ನಾನು ಚೆನ್ನಾಗಿ ಬದುಕಿದ್ದೀನಿ, ಅರ್ಥಪೂರ್ಣವಾಗಿ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳುವಂಥದ್ದು ಸಮೇತ ನಮಗೆ ಬಹಳ ಚೆನ್ನಾಗಿ ಅಂದರೆ ನಮ್ಮನ್ನು ಸಂತೋಷವಾಗಿ ಇಟ್ಟುಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ಒಂದು ವ್ಯಕ್ತಿಯ ಯೋಗಕ್ಷೇಮ ಅಂತ ಹೇಳುವಾಗ ಅಥವಾ ಒಂದು ವ್ಯಕ್ತಿಯ ಜೀವನದಲ್ಲಿ ಒಂದು ಸಂತೋಷ ಅಥವಾ ಅರ್ಥಪೂರ್ಣವಾಗಿ ಬದುಕಬೇಕು ಅಂತಂದರೆ ಈ 5 ಕೋಶಗಳಲ್ಲಿಯೂ ಬ್ಯಾಲೆನ್ಸ್ಡ್ ಆಗಿರಬೇಕು. ಅದನ್ನು ತನ್ನ ದೈನಂದಿನ ಜೀವನದಲ್ಲಿ ಎಲ್ಲ ವಿಷಯಕ್ಕೂ ನಾವು ಅದಕ್ಕೊಂದು ಡಯಟನ್ನು ಇಟ್ಟುಕೊಳ್ಬೇಕು ಅಂತ ಹೇಳುವಂಥದ್ದು. ಈ ಡಯಟ್ ಅಂತ ಹೇಳುವಂಥದ್ದು ಕೇವಲ ಶರೀರಕ್ಕೆ ಮಾತ್ರ ಅಲ್ಲ, ಅದು ಎಲ್ಲ ನಮ್ಮ ಈ 5 ಕೋಶಗಳಿಗೂ ಡಯಟ್ ಅಂತ ಹೇಳುವಂಥದ್ದು ಇದೆ. ಈಗ ಮನಸ್ಸಿಗೆ ಒಂದು ಡಯಟ್ ಅಂತಂದರೆ ಹೇಗೆ ನೆಗೆಟಿವ್ ಥಿಂಕಿಂಗನ್ನು ಅಥವಾ ನೆಗೆಟಿವ್ ಓವರ್ ಥಿಂಕಿಂಗು ಅಥವಾ ನೆಗೆಟಿವ್ ಥಿಂಕಿಂಗು ಇದನ್ನು ಬರದ ಹಾಗೆ ಅದು ಬಂದ್ರೂ ಅದನ್ನು ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಅಥವಾ ಸರಿಪಡಿಸೋದಕ್ಕೆ ನಮ್ಮಲ್ಲಿ ನಾವು ಏನು ಮಾಡ್ತಾ ಇರ್ತೀವಿ ಅಂದರೆ ನನ್ನ ಡೈಲಿ ಲೈಫ್ನ ಡಯಟ್ ಪ್ಲ್ಯಾನ್ನಲ್ಲಿ ಇವುಗಳಲ್ಲಿ ಯಾವುದು ಬೇಕು ಯಾವುದು ಬೇಡ ಅಂತ ಹೇಳೋದನ್ನು ನಾವು ಡಿಸ್ಕ್ರಿಮಿನೇಟ್ ಅಥವಾ ಅದನ್ನು ಸರಿಪಡಿಸಲಿಕ್ಕೆ ಅಥವಾ ತಿಳಿಲಿಕ್ಕೆ ನಮಗೆ ತಿಳಿದಿರಬೇಕು ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಇದು ನಮ್ಮ ಜೀವನದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಪರಿಣಾಮ ಬೀರ್ತದೆ. ಆದ್ದರಿಂದ ನಾವು ಇನ್ನು ಮುಂದೆ ನಮ್ಮ ಯೋಗಕ್ಷೇಮ ಅಂತ ಹೇಳುವಾಗ ಈ ನಿಟ್ಟಿನಲ್ಲಿ ನಾವು ನೋಡ್ಕೊಳ್ಳೋದನ್ನು ನಾವು ಕಲಿಬೇಕು ಅಂತ ಹೇಳ್ತಾ ನಿಲ್ಲಿಸ್ತೀನಿ.